ಆ ಸಾವನ್ನು ಓಟನ್ನಾಗಿ ಪರಿವರ್ತನೆ ಮಾಡೋ ಕಾರಣಕ್ಕೆ ನಡ್ಡಾ ಅಲ್ಲಿಂದ ಬರ್ತಾನೆ, ಎಲ್ಲಿ ಡೆಲ್ಲಿಯಿಂದ ಬರ್ತಾನೆ. ಏನು 4 ಕೊಂಬಿದೆಯಾ ನಡ್ಡನಿಗೆ? ಯಾರು ನಡ್ಡಾ? ಹೂ ಇಸ್ ದ ನಡ್ಡಾ? ಅವನು ಬಂದು ಇಲ್ಲಿ ಪೊಲೀಸ್ನವ್ರಿಗೆ ಆರ್ಡ್ರ್ ಮಾಡಬೇಕಾ? ಇಲ್ಲಾಂದ್ರೆ ಇಲ್ಲಿ ಪೊಲೀಸ್ ವ್ಯವಸ್ಥೆ ಇಲ್ವಾ? ಎಷ್ಟಾಗಿದೆ ಕ್ರೈಮ್ಸ್ಗಳು? ಸಿದ್ದರಾಮಯ್ಯನವ್ರು ಚೀಫ್ ಮಿನಿಸ್ಟರ್ ಆಗೋದಕ್ಕಿಂತ ಮುಂಚೆ ಕರೆಕ್ಟಾಗಿ 4 ವರ್ಷಗಳು ಆಗಿರ್ತಕ್ಕಂಥ ಕ್ರೈಮ್ಗಳು 1500ಕ್ಕಿಂತ ಪ್ರತಿ ವರ್ಷ. ಅಂದರೆ ಈ ಥರದ ಕಮ್ಯುನಲ್ ಕ್ರೈಮ್ಗಳು ಅಂಕಿ ಅಂಶಗಳ ಆಧಾರ ಇಟ್ಕೊಂಡೇ ನಾನು ಮಾತಾಡ್ತಾ ಇದ್ದೀನಿ. ಅಂಕಿ ಅಂಶಗಳನ್ನು ಇಟ್ಕೊಂಡೇನೆ. ಒಂದು ಸಿಂಪಲಾಗಿ ಹೇಳ್ತೀನಿ ಕೇಳಿ. ದೇಶದ ಪ್ರಧಾನಮಂತ್ರಿಗೆ ಅವನ ಯೋಗ್ಯತೆಗೆ ತುಂಬ ಬೇಜಾರಾಗುತ್ತೆ. ಅವನ ಹೆಂಡ್ತಿನ ಸಾಕೋದಕ್ಕೆ ಯೋಗ್ಯತೆ ಇಲ್ದಿರೋನು ಈ ದೇಶದೊಬ್ಬ ಪ್ರಧಾನಮಂತ್ರಿ ಪಾಪ. ಸಿಂಪಲ್ ಕ್ವಶನ್ ಫಾರ್ ದ ಮೋದಿ, ಸಿಂಪಲ್ ಕ್ವಶನ್. ಇಡೀ ಪ್ರಪಂಚದಲ್ಲಿರ್ತಕ್ಕಂಥ ಪ್ರಧಾನಿಗಳಿರ್ಬೋದು, ಪ್ರೆಸಿಡೆಂಟ್ಗಳಿರ್ಬೋದು, ಎಲ್ಲ ಕಡೆ ರಾಜಕೀಯ ಮಾಡ್ತಿದ್ದಾರೆ, ಓಕೆ, ಅಕ್ಸೆಪ್ಟ್ ಇಟ್. 10 ವರ್ಷಗಳಿಂದ ಒಂದೇ ಒಂದು ಪ್ರೆಸ್ ಮೀಟ್ ಕರೆಯೋದಕ್ಕೆ ಯೋಗ್ಯತೆ ಇಲ್ದಿರೋರು ಈ ದೇಶದ ಪ್ರಧಾನಮಂತ್ರಿ ಆದರೆ ಯಾವ ಮಟ್ಟಕ್ಕೆ ಈ ದೇಶ ಬರುತ್ತೆ ಅನ್ನೋದನ್ನು GDP ತೋರಿಸ್ತಾ ಇದೆ, ಹಣದುಬ್ಬರ ತೋರಿಸ್ತಾ ಇದೆ. ತುಂಬ ಡೀಪಾಗಿ ಹೋಗೋದಕ್ಕೆ ಇಷ್ಟಪಡೋದಿಲ್ಲ. ಏನಾಯಿತು? ಸುಪ್ರೀಂ ಕೋರ್ಟಿನ ಹಿರಿಯ ನ್ಯಾಯಾಧೀಶರಾದಂಥ ನಾಗರತ್ನವ್ರು ಮೊನ್ನೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಮೇಡಮ್ ಅವರು ಡಿಮಾನಿಟೈಸೇಷನಲ್ಲಿ ಮಾಡಿದಂಥ ಅಷ್ಟು ಹಣವನ್ನು, ಏನು ನೋಟ್ಗಳ ರದ್ದತಿಯಿಂದ ಕಪ್ಪು ಹಣವನ್ನು ವೈಟನ್ನಾಗಿ ಪರಿವರ್ತನೆ ಮಾಡೋದಕ್ಕೆ ಬಹಳ ಒಳ್ಳೆ ಕೆಲಸ ಆಯ್ತು ಅಷ್ಟೇ. ಅದರಿಂದ ಏನೂ ಆಗಿಲ್ಲ ಅಂತ. ಇದಕ್ಕಿಂತ ಇನ್ನೇನು ಬೇಕು ನಿಮಗೆ? ಇದಕ್ಕಿಂತ ಇನ್ಯಾವ ಸಾಕ್ಷಿ ಬೇಕು ನಿಮಗೆ? ಎಲೆಕ್ಟ್ರೋಲ್ ಬಾಂಡ್, ಮೈ ಗಾಡ್, ಎಲೆಕ್ಟ್ರೋ ಬಾಂಡ್ ಭಾರತ ದೇಶ ಇತಿಹಾಸದಲ್ಲೇ ಕಂಡು ಕೇಳರಿಯಂಥ ದೊಡ್ಡ ಒಂದು ಫ್ರಾಡ್, ಮೋಸ, ಎಲೆಕ್ಟ್ರೋ ಬಾಂಡ್. ಏನಂತ ಹೇಳಿದರು ಈ ದೇಶದ ಪ್ರಧಾನಮಂತ್ರಿ ಮೋದಿ? ಪಾರದರ್ಶಕತೆ ಇರುತ್ತೆ ಎಲೆಕ್ಟ್ರೋ ಬಾಂಡ್ನಲ್ಲಿ, ಅದಕ್ಕೋಸ್ಕರ ಅದಿರಬೇಕು ಅಂತ ಸುಪ್ರೀಂ ಕೋರ್ಟ್ ಕ್ಯಾನ್ಸಲ್ ಮಾಡ್ತು. ಮಕ್ಕುಗೀತು ಪ್ರಧಾನಮಂತ್ರಿ ಮೋದಿಗೆ, ಬೇಕಾಗಿಲ್ಲ ಇದು ಅಂತ. ಅದರ ಮಾಹಿತಿನ ಬಹಿರಂಗಗೊಳಿಸಿ ಅಂತ SBIಗೂ ಕೂಡ ಆರ್ಡ್ರ್ ಆಯಿತು. ಬಂತಲ್ಲ ಮಾಹಿತಿ, ಗೊತ್ತಿರಬೇಕಲ್ಲ ತಮಗೆ ಏನಾಯಿತು ಅಂತ. ಏನಾಗಿರ್ಬೋದು ಗೊತ್ತಿರಬೇಕಲ್ಲ ತಮಗೆ. SBI ಬ್ಯಾಂಕ್ನ ಎಲೆಕ್ಟ್ರೋ ಬಾಂಡ್ ಹಗರಣದಲ್ಲಿ BJP ಪಕ್ಷದ ಹೈಯೆಸ್ಟ್, ಇವೆಲ್ಲ ಯಾರಿಗೆ ಬೋನಸ್ ಇವೆಲ್ಲ? ಯಾವ ಮೀಡಿಯಾದವರು ಕ್ವಶನ್ ಮಾಡೋಂಗಿಲ್ಲ ನಿಮಗೆ ಅಲ್ಲ? ನೀವು ಮಾಡ್ಕೊಂಡು ಹೋಗ್ತಾ ಇರೋದೇನೆ ಅಲ್ವಾ? ಸಿದ್ದರಾಮಯ್ಯ ಕೊಟ್ಟರೆ ಮಾತ್ರ ಗ್ಯಾರಂಟಿ, ನೀವು ಕೊಟ್ಟರೆ ಅದು ಗ್ಯಾರಂಟಿ ಅಲ್ವಾ? ನೀವ್ಯಾವುದೋ ಗ್ಯಾರಂಟಿ ಕೊಡ್ತಾಯಿದ್ರೆ ಏನದು? ಪಂಚರ್ ಗ್ಯಾರಂಟಿನಾ? ನಿಮಗೆ ಮಕ್ಕಳೇ, ನಿಮ್ಮ ದೇವರಾಣೆಗೂ ನಾವು ಭಾಷೆ ಬಳಸಬಾರ್ದು, ತುಂಬ ಬೇಜಾರಾಗುತ್ತೆ. ಇದು ಕನ್ನಡಿಗರ 7 ಕೋಟಿ ಕನ್ನಡಿಗರ ಧ್ವನಿ ನಾನು ಮಾತಾಡ್ತಾ ಇರೋದು. ಪ್ರತಿಯೊಂದು ರೆಕಾರ್ಡ್ ಸಮೇತನೇ ನಾನು ಮಾತಾಡ್ತಾ ಇದ್ದೀನಿ, ಯಾವುದನ್ನು ಕೂಡ ವಿತ್ ರೆಕಾರ್ಡ್ ಸಮೇತ. ಕೋಮು ಗಲಭೆಯನ್ನು ಸೃಷ್ಟಿಸಿ ಅತ್ಯಾಚಾರಗಳನ್ನು, ಈ ಕ್ರೈಮ್ಗಳನ್ನು ಉಪಯೋಗಿಸ್ಕೊಂಡು ರಾಜಕೀಯಕ್ಕೆ ಬಳಸ್ಕೋತಾ ಇದ್ದೀರಾ. ಇದರ ಹಿಂದೆ ಆಗಿದ್ದಂಥದ್ದನ್ನು ತಾವು ಯಾರು ಪ್ರಶ್ನೆ ಮಾಡೋಕ್ಕೆ ಗಂಧಿಸ್ತಾನೆ ಇರಲಿಲ್ವ ಸ್ವಾಮಿ BJPಯವರಲ್ಲಿ? ಎಲ್ಲಿದೆಯಪ್ಪ ಬಸವನಗೌಡ ಪಾಟೀಲ್ ಯತ್ನಾಳ ಹುಚ್ಚ? BJP ಪಾಟೀಲ್ ಇರ್ತಕ್ಕಂಥ ದೊಡ್ಡ ಹುಚ್ಚ ಅಂತ ಯಾವನಾದರೂ ಇದ್ರೆ ಅದು ಬಸವನಗೌಡ ಪಾಟೀಲ್ ಯತ್ನಾಳ. ಅವನಿರ್ತಕ್ಕಂಥ ಶುಗರ್ ಫ್ಯಾಕ್ಟ್ರಿ, ಅವ್ನು ಮಾಡ್ತಿರ್ತಕ್ಕಂಥ ಬಿಸ್ನೆಸ್ಗಳು ಎಲ್ಲ ಮುಸಲ್ಮಾನ್ ಸಹೋದರರ ಜೊತೆ ಅವನು ಬೇಕಾಗಿರೋ ಬಿಸ್ನೆಸ್ಸು. ಓಪನ್ ಆಗಿ ಬಂದು ಸ್ಟೇಟ್ಮೆಂಟ್ ಕೊಡ್ತಾನೆ, ಹುಚ್ಚು ನಾಯಿ ಥರ, ಮುಸಲ್ಮಾನರಿಗೆ ಓಟ್ ಹಾಕ್ಬೇಡಿ ಅಂತ. DK ಶಿವಕುಮಾರ್ ಹಿಂದೂಗಳಿಗೆ ಹುಟ್ಟಿಲ್ಲ ಅಂತ ಹೇಳ್ತಾನೆ. ಇವನಿಗೆ ಏನಾದರೂ ಹೊಟ್ಟೆಗೆ ಅನ್ನ ತಿಂತಾನೋ, ಏನು ತಿಂತಾನೋ ಅವನು? ಇಂಥವ್ರನ್ನ ನಾವೊಬ್ರು MLA ಗೆಲ್ಸಿದ್ದೀವಿ, ಇಂಥವನಿಗೆ ಮಾಧ್ಯಮಗಳು ಹೈಪ್ ಮಾಡ್ತವೆ. ಅಲ್ಲೊಬ್ಬ ರೈತ ಆತ್ಮಹತ್ಯೆ ಮಾಡ್ಕೊಂಡು ಸತ್ತ, ಬರ ಪರಿಹಾರ ಕೊಟ್ಟಿಲ್ಲ, ಇದನ್ನು ಪ್ರಸಾರ ಮಾಡಲ್ಲ ನಮ್ಮ ಮಾಧ್ಯಮಗಳು. ಮಾಧ್ಯಮಗಳಿಗೆ ಏನಾಗಿದೆ ಅರ್ಥ ಆಗ್ತಾ ಇಲ್ಲ. ಈ ಬಸವನಗೌಡ ಪಾಟೀಲ ಅಂತ ತೊಗಲುವೊಮ್ಮೆ ಆಡ್ಸೋನೊಬ್ಬ ಇದ್ದಾನೆ, ಕೊಟ್ಟಿದ್ದ ಸ್ಟೇಟ್ಮೆಂಟ್ಗಳನ್ನು ಬೆಳಿಗ್ಗಿಂದ ರಾತ್ರಿ ತನಕ ಪ್ರಸಾರ ಹಾಕ್ಕೊಂಡು ರುಬ್ಬು. ಕೊಡ್ತಿರ್ತಕ್ಕಂಥ ಡ್ಯಾಮೇಜ್ ಸ್ಟೇಟ್ಮೆಂಟ್ 40,000 ಕೋಟಿ ಹಗರಣ ಆಗಿದೆ ಅಂತ ಹೇಳ್ದ ನಾಚಿಕೆ ಆಗಬೇಕು ಅವನ ಪಕ್ಷಕ್ಕೆ. ಅವನಿಗೇನಾದರೂ ಸಾಮಾಜಿಕ ಪ್ರಜ್ಞೆ, ಅವ್ನಿಗೆ ಆತ್ಮಸಾಕ್ಷಿ ಇದ್ದಿದ್ರೆ ಅವ್ರ ಪಕ್ಷ ಬಿಟ್ಟು ಆಚೆ ಬರಬೇಕಾಗಿತ್ತು. ಅಲ್ಲೇ ಯಾಕೆ ತಿಂದು ಸಾಯ್ತಾ ಇದೆಯಾ? ಮತ್ತೆ ಬಸವನಗೌಡ ಪಾಟೀಲ್ ಯತ್ನಾಳ, ನೇಹಾಳ ಮನೆಗೆ ಹೋಗಿ ಏನೇ ಸ್ಟೇಟ್ಮೆಂಟ್ ಕೊಟ್ಟಿದ್ಯಾ ನೀನು? ಏನು ಸ್ಟೇಟ್ಮೆಂಟ್ ಕೊಡ್ತಾ ಇದೆಯಾ? ಹುಷಾರಾಗಿರಿ ಹಿಂದೂಗಳು ಅಂದರೆ. ನಿನಗೆ ಯಾಕೆ ಬೇಕು ಮತ್ತೆ ಮುಸಲ್ಮಾನರ ಜೊತೆ ಬಿಸ್ನೆಸ್ಸು? ನಿನಗೆ ಬೇಕಾದ್ರೆ ಅವ್ರ ಜೊತೆ ಒಂದೇ ತಟ್ಟಲ್ಲಿ ಉಣ್ಣೋದಕ್ಕೆ ನಿನಗೆ ನಾಚಿಕೆ ಆಗಲ್ವಾ? ಏನು ಮಾಡಿದ್ದಾರೆ ನಿನಗೆ? ನಿನ್ನ ಕೆಲಸಗಳಾಗ ಮುಸ್ಲಿಮರು ಬೇಕು, ಮುಸ್ಲಿಮರನ್ನ ಬಿರಿಯಾನಿ ತಿನ್ನಬೇಕು ಅಲ್ವಾ?
ಥರ್ಡ್ ಕ್ಲಾಸ್ ಫೆಲೋ. ಕೊಡ್ತಕ್ಕಂಥ ಅಷ್ಟು ಸ್ಟೇಟ್ಮೆಂಟ್ಗಳು ಪ್ರತಿದಿನ ಈ ಟಿ ವಿಯವ್ರ ಮಾಧ್ಯಮದವ್ರಿಗೆ, ಕೆಲವು ಮಾಧ್ಯಮದವ್ರಿಗೆ ಏನು ದೇವರಣೆಗೂ ಅವ್ರಿಗೆ ಆತ್ಮಸಾಕ್ಷಿ ಬಿಟ್ಬಿಟ್ಟಿದ್ದಾರೆ. ಅವ್ನು ಕೊಡ್ತಕ್ಕಂಥ ಅಷ್ಟು ಸ್ಟೇಟ್ಮೆಂಟ್ಗಳು 50 ಸಲ ಪ್ರಸಾರ ಮಾಡ್ತಾರೆ. ಏನು ಸ್ವಾಮಿ ಬುಕ್ಕಿಂಗ್ ಆಗಿದ್ದೀರಾ? ಮೊನ್ನೆ ಏನೋ ಕೊಟ್ಟು 40,000 ಕೋಟಿ ಹಗರಣ ಮಾಡಿದ್ದಾರೆ ಯಡಿಯೂರಪ್ಪ ಮತ್ತು ಅವ್ರ ಮಗ. ಬಿಚ್ಚಿಡ್ತೀನಿ ಇಂದ ಎಂಥದ್ದು ಬಿಚ್ಚಲಿಲ್ಲ ಪಾಪ, ಎಂಥದ್ದು ಬಿಚ್ಚಲಿಲ್ಲ. ಮಾತೆತ್ತಿದ್ರೆ ಹಿಂದೂಗಳು ಮುಸ್ಲಿಮ್ಗೆ ತಂದು ಜಗಳ ತಂದಿಡ್ತಕ್ಕಂಥ ಸ್ಟೇಟ್ಮೆಂಟ್ಗಳೇನೆ. ಬೇಕೇನೇ ಇದು ನಿನಗೆ? ನೇಹ ಅವರ ಮನೆಗೆ ಹೋಗಿ ಅವ್ರು ಪಾಪ ಅಳ್ತಾ ಇದ್ದಾರೆ. ಅವ್ರ ಮನೆಗೆ ಹೋಗಿ ಮುಸಲ್ಮಾನರನ್ನ ನೀವು ಬಿಟ್ಕೊಬಾರ್ದಾಯ್ತು. ಮುಸಲ್ಮಾನು ಮತ್ತು ಹಿಂದೂ ಅಂತ ಬರಲ್ಲ. ಒಂದು ಹುಡುಗ ಒಂದು ಹುಡುಗಿ ಲವ್ ಮಾಡಿದ್ದಾರೆ ಅಷ್ಟೇ. ಏನು ಲವ್ ಜಿಹಾದ್ ಅಂದರೆ? ಲವ್ ಜಿಹಾದ್ ಅನ್ನೋ ಕೇಸಲ್ಲಿ ಯಾವ್ದಾರು ತೀರ್ಪು ಬಂದಿದೆಯಾ? ವಾಟ್ ಇಸ್ ದ ಲವ್ ಜಿಹಾದ್? ಕ್ಯಾನ್ ಯು ಎಕ್ಸ್ಪ್ಲೇನ್ ಮೀ? ಹುಬ್ಬಳ್ಳಿಯಲ್ಲಿ ನೇಹ ಮನೆಯಿಂದ ಆಚೆ ಬಂದು ಪಾಪ ವಿಜೇಂದ್ರ ಅವರು ಎಷ್ಟು ಕಷ್ಟಪಟ್ಟು ಪಾಪ ಸಾಮಾಜಿಕ ಸೇವೆಗಳನ್ನು ಮಾಡಿ BJP ರಾಜ್ಯಾಧ್ಯಕ್ಷರಾಗಿದ್ದಾರೆ ಗೊತ್ತಲ್ಲ ಪಾಪ. ಬಡತನದಿಂದ ಬಂದಿರತಕ್ಕಂಥ ಮನುಷ್ಯ ಪಾಪ. ಪ್ರತಿದಿನಕ್ಕೆ 2 ಶರ್ಟ್ಗಳು ಹೊಸ ಶರ್ಟ್ಗಳು ಬೇಕಂತೆ ವಿಜೇಂದ್ರನಿಗೆ. ಏನಕ್ಕಪ್ಪ? ನಿಮ್ಮ ಯಡಿಯೂರಪ್ಪ ಮಾಡಿರ್ತಕ್ಕಂಥ 1000 ಕೋಟಿ ಆಸ್ತಿಗಳಿಗೆ ವಾರಸ್ದಾರ ಅವ್ರು ಮಾಡಿಟ್ಟಿರೋ ಕುರ್ಚಿ ಮೇಲೆ ಕೂತ್ಕೊಂಡು ಮೆರೀತಾ ಇದೆಯಾ? ನಿನಗೇನೇ ಗೊತ್ತು ಬಡವ್ರ ಕಷ್ಟ? ನನಗೆಲ್ಲ ಮುಂಚೆನೇ ಗೊತ್ತು. ಏನಾಗಿದೆ ರಾಜ್ಯದಲ್ಲಿ? ನಿಮ್ಮ ಅಪ್ಪನ ಮೇಲೆ ಪೋಕ್ಸೋ ಕೇಸಾದಾಗ ನೀನು ಕೇಳ್ತೇನಯ್ಯ? ನೀನು ಪೋಕ್ಸೋ ಕೇಸ್ ರಿಜಿಸ್ಟರ್ ಮಾಡಿದಾಗ ಬಾಲಕಿ ಪರವಾಗಿ ನಿಂತ್ಕೊಂಡ ನೀನು? ಯಾರನ್ನ ಹಾಳು ಮಾಡಬೇಕು, ಯಾರನ್ನ ಉದ್ಧಾರ ಮಾಡಬೇಕು, ಈ ದೇಶದಲ್ಲಿರೋ ದಲಿತರ ಪರ ಯಾರೂ ಇಲ್ಲ. ಮಣಿಪುರದಲ್ಲಿ ಆದಾಗ ಅತ್ಯಾಚಾರ, ಈ ದೇಶದ ನವದೆಹಲಿ ಹತ್ರ ರೈತರುಗಳು 350 ಜನ ಸತ್ತೋದ್ರು ಸ್ಟ್ರೈಕ್ ಮಾಡಿದಾಗ ಧ್ವನಿ ಎತ್ತದೇನೆ ನೀನು? BJP ರಾಜ್ಯಾಧ್ಯಕ್ಷ. ಬೇರೆಯವ್ರಿಗಾದ್ರೆ ಕುಟುಂಬ ರಾಜಕಾರಣ ಅಲ್ಲ? ನಿನ್ನ ಸಹೋದರ MP, ನೀನು MLA, ನಿಮ್ಮ ತಂದೆ ಮಾಜಿ ಮುಖ್ಯಮಂತ್ರಿ. ಶೋಭಾ ಕರಂದ್ಲಾಜೆ ಅವರ ಕಾರಿಗೆ ಒಬ್ಬ ಡಿಕ್ಕಿ ಹೊಡೆದು ಡೋರ್ಗೆ ಸತ್ತೋದ್ನಲ್ಲ, ಅವಾಗ ಎಲ್ಲೋಗಿದ್ದಪ್ಪ ವಿಜಯೇಂದ್ರ? ಯಾಕೆ ಈಗ ಎಲೆಕ್ಷನ್ ಇದೆ ಅಲ್ವಾ? ಪಾಪ ನೇಹ ಹಿಂದೂಗಳ ಹುಡುಗಿ ಅಲ್ವಾ? ಅದೇ ಮುಸಲ್ಮಾನರ ಹುಡುಗಿ, ಮುಸಲ್ಮಾನ ಹುಡುಗನಿಂದ ಸತ್ತೋಗಿ ನೀನು ಬರ್ತಾನೆ ಇರಲಿಲ್ಲ. ಗಂಡಸ್ತನ ಬೇಕಣಯ್ಯ. ಇದ್ರೂ ಹುಲಿ ಥರ ಇರೋದು ಕಲಿ. TVಯಲ್ಲಿ ದುಡ್ಡು ಕೊಟ್ಬಿಟ್ಟು ರಾಜಾ ಹುಲಿ ಅಂತ ಹಾಕ್ಸ್ಕೊಳ್ಳೋಕ್ಕೆ ದುಡ್ಡು ಕೊಡ್ತಿರಲ್ಲ, ಒಂದ್ಸಲ ಹಾಕೋಕ್ಕೆ 50,000 ರೂಪಾಯಿನ. ಅದಲ್ಲ ಯೋಗ್ಯತೆಗಳು. ಸ್ಕ್ರ್ಯಾಚಿಂದ ಎದ್ದು ಬರಬೇಕು. ಅದು ಅಬ್ದುಲ್ ಕಲಾಂ ಮಾಡಿದ್ದು. ನಿಮ್ಮ ವಾಜಪೇಯಿ ಗ್ರೇಟ್, ನಿಮ್ಮ ನಿತಿನ್ ಗಡ್ಕರಿ ಗ್ರೇಟ್. ಐ ಆಕ್ಸೆಪ್ಟ್ ದೆಮ್, ಐ ರೆಸ್ಪೆಕ್ಟ್ ದೆಮ್. ಯಾರು BJPಯಲ್ಲಿ ನಾವು ಕಂಡಿರ್ತಕ್ಕಂಥ ಶ್ರೇಷ್ಠ ವಾಜಪೇಯಿ ಅವರಿಂದ ಇವತ್ತು ಈ BJP ಪಕ್ಷ ಅನ್ನೋದು ಉಸಿರಾಡ್ತಾ ಇದೆ ಅಷ್ಟೇ ಕಂಡ್ರೆ ನಿಮಗೆ. ಕರೆಕ್ಟಾಗಿ ತಿಳ್ಕೊಳ್ರಯ್ಯ BJP ಅವರು. BJP ಅನ್ನೋ ಪಕ್ಷ ಇವತ್ತು ಉಸಿರಾಡ್ತಿದೆ ಅಂದರೆ ವಾಜಪೇಯಿ ಅವರು ಮಾಡಿದಂಥ ಡೆವಲಪ್ಮೆಂಟ್ಗಳು. ಅದರಿಂದ ನೀವು ಅವ್ರು ಹಾಕಿರೋ ಭಿಕ್ಷೆ ನಿಮ್ಮ ಜೀವನಗಳು. ಅಡ್ವಾಣಿಗೆ ಲೈಫನ್ನೇ ನಾಶ ಮಾಡಿ ಮೊನ್ನೆ ಅವ್ರಿಗೆ ಏನೋ ಬಕೆಟ್ ಹಿಡಿಯೋದಕ್ಕೆ ಭಾರತ ರತ್ನ ಕೊಡ್ತಿರಲ್ಲ. ನಿಮಗೆಲ್ರಯ್ಯ ಇದೆ ಆತ್ಮಸಾಕ್ಷಿ? ಈ ದೇಶದ ಪರಮೋಚ್ಚ ಯಾರು? ದೇಶದ ಪ್ರಥಮ ಪ್ರಜೆ ರಾಷ್ಟ್ರಪತಿ. ದಲಿತರ ಕಣ್ಣೀರು ಒರೆಸೋಕ್ಕೆ ಅವ್ರಿಗೆ ರಾಷ್ಟ್ರಪತಿ ಪಟ್ಟ ಕೊಟ್ಟು ಒಂದು ರೂಮಲ್ಲಿ ಏನು ಕೂಡಾಕಿ. ರಾಷ್ಟ್ರಪತಿ ಅಂದರೆ ವಾಟ್ ಇಸ್ ದ ನೇಮ್ ಆಫ್ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಂದರೆ ಎಂಥ ವ್ಯಾಲ್ಯೂ ಇದೆ ರೀ ಪಾಪ. ವ್ಯಾಲ್ಯೂಗೇನೆ ಡ್ಯಾಮೇಜ್ ಮಾಡಿದಂಥ ನರೇಂದ್ರ ಮೋದಿ ಅವ್ರನ್ನ ಸಂಸತ್ ಭವನದ ಉದ್ಘಾಟನೆಗೆ ಆಕೆ ದಲಿತಳು ಅನ್ನೋ ಕಾರಣಕ್ಕೆ ದ್ರೌಪದಿ ವರ್ಮಾ ಅವ್ರನ್ನ ಇನ್ವೈಟ್ ಮಾಡಲಿಲ್ಲ. ಇಡೀ ದೇಶದ ಹೆಣ್ಮಕ್ಳಿಗೆ ಮಾಡಿದಂಥ ದೊಡ್ಡ ಅವಮಾನ. ಮೊನ್ನೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಮಾನ್ಯ ಮಹಾಪ್ರಭು ಮೋದಿಯವರು. ಕಾಂಗ್ರೆಸ್ನವರು ನಿಮ್ಮ ಹೆಂಡತಿಯ ತಾಲಿಯನ್ನು ಕೂಡ ಕಿತ್ಕೋತಾರೆ ಅಂತ. ವಾಟ್ ಇಸ್ ದ ಸ್ಟೇಟ್ಮೆಂಟ್? ವಾಟ್ ಈಸ್ ದ ಬಿಹೈಂಡ್ ದ್ಯಾಟ್? ಏನು ಹಂಗಂದ್ರೆ ತಾಲಿ ಕಿತ್ಕೋತಾರೆ ಅಂದ್ರೆ ಏನು ಅರ್ಥ ಸ್ವಾಮಿ? ನೀನು ಓಟು ತಗೋಬೇಕು ಅಂದರೆ ನೀನು 2.5 ಲಕ್ಷ ರೂಪಾಯಿ ಸೂಟ್ ಹಾಕ್ಕೊಂಡು 28 ಕೋಟಿ ಕಾರಲ್ಲಿ ಓಡಾಡಿಕೊಂಡು ಏನು ಬೇಕಾದ್ರೂ ಹೇಳಿ ಯಾರಿಗೆ ಬೇಕಾದ್ರೂ. ನಮ್ಮ ತುಮಕೂರಿನ ಪರಮ ಪೂಜ್ಯ ಸಿದ್ಧಲಿಂಗ ಸ್ವಾಮೀಜಿಗಳು ಐಕ್ಯರಾದಾಗ ತಾವು ಬಂದ್ರೆ ಸ್ವಾಮಿ? ಎಲ್ಲಿದ್ರಿ? ಮಂಗಳ ಗ್ರಹಕ್ಕೆ ಹೋಗಿದ್ರಾ? ನರೇಂದ್ರ ಮೋದಿ ಅವರೇ ಕೇಳ್ತಾ ಇದ್ದೀನಿ, ಹೇಳ್ರಿ. ನಾಡು ಕಂಡಂತಹ, ದೇಶ ಕಂಡಂತಹ ಅಕ್ಷರ ದಾಸೋಹಿ, ಅನ್ನ ದಾಸೋಹಿ